ನನ್ನನ್ನು ಯಾರೂ ಕೋಪ ಬರ್ಸೋಕ್ಕಾಗೋದಿಲ್ಲ. ಆದರೆ ನನ್ನ ಹೆಂಡತಿಗೆ ಬಹಳ ಚೆನ್ನಾಗಿ ನನಗೆ ಕೋಪ ಬರ್ಸಕ್ಕೆ ಬರುತ್ತೆ. ಹೊರಗಡೆ ನಾವು ಎಷ್ಟು ಪೇಷಂಟ್ ಆಗಿರ್ತೀವಿ, ಬೇರೆ ವ್ಯಕ್ತಿ ಆಗಿರ್ತೀವಿ, ಮನೆ ಒಳಗೆ ಬಂದಾಗ ನಾವು ಯಾಕೆ ಬೇರೆ ವ್ಯಕ್ತಿಗಳಾಗ್ಬಿಡ್ತೀವಿ ಅಂತ. ನೀವು ನಿಮ್ಮ ಬಗ್ಗೆ ಹೇಳ್ತಿದ್ದೀರಾ, ನಿಮ್ಮ ಪತ್ನಿ ಬಗ್ಗೆ ಹೇಳ್ತಿದ್ದೀರಾ? ಸರ್, ಐ ಆಮ್ ರೆಪ್ರೆಸೆಂಟಿಂಗ್ ನಾಟ್ ಮೆನಿ ಪೀಪಲ್. ಅಲ್ಲ ನೋಡಿ, ಹೊರಗಡೆ ಎಲ್ಲ ಕೆಲಸ ಎಲ್ಲ ಮಾಡಿ ಬರ್ತೀವಪ್ಪ, ಮನೆಗೆ ಬಂದಷ್ಟು ದಣದಿರ್ತೀವಿ. ಆ ಮನೆಯವರು ಒಂದು ಸ್ವಲ್ಪ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆಗ ಹೊರಗಡೆ ಜನರ ಮೇಲೆ ಸಿಡುಕು ಮಾಡದಿರೋದು ಮನೆಗೆ ಬಂದು ಅವೆಲ್ಲ ಮನೆಯವ್ರ ಮೇಲೆ ಹಾಕ್ತೀವಿ. ಇದು ಸಾಮಾನ್ಯವಾಗಿ ಆಗಿರ್ತಕ್ಕಂಥ. ಅದಕ್ಕೆ ನಾವು ಹೇಳೋದು ಧ್ಯಾನ ಮಾಡಬೇಕು. ಧ್ಯಾನ ಪ್ರಾಣಾಯಾಮ ಮಾಡ್ಕೋತಾ ಬಂದರೆ ನಾವು ಏನು ಒತ್ತಡ ತೊಗೊಂಡು ಬಂದಿರ್ತೀವಲ್ಲ ಎಲ್ಲ ಕಡೆಯಿಂದ, ಅದಕ್ಕೆಲ್ಲ ಒಂದು ಇತಿಶ್ರೀ ಆಗ್ತದೆ ಮನೆಗೆ ಬಂದ ಕೂಡಲೇ. ಈಗ ಹೊರಗಡೆಯಿಂದ ಬಂದೆಲ್ಲ ಧೂಳಿದ ಮೇಲೆ ಅದನ್ನೆಲ್ಲ ಒಂದು ಸಲ ಸ್ನಾನ ಮಾಡಿ ಅದನ್ನು ಒಂದು ಶವರ್ ಮಾಡಿ ಎಲ್ಲ ಹೋಗೋ ಹಂಗೆ ಆಗುತ್ತಲ್ಲ, ಫ್ರೆಶ್ ಆಗಿಬಿಡ್ತೀವಿ. ಹಾಗೆ ಎಷ್ಟೋ ಜನ ಮನೆಗೆ ಬಂದಮೇಲೆ ಫ್ರೆಶ್ ಆಗೋಕ್ಕೆ ಟೈಮೇ ಸಿಗೋದಿಲ್ಲ. ಮೆಂಟಲ್ ಫ್ರೆಶ್ನೆಸ್ ಬಂದುಬಿಟ್ರೆ ಒಬ್ಬನಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಹೋಗ್ತದೆ. ಇನ್ನೊಂದೇನು ಅಂತಂದರೆ, ಎಲ್ಲಿ ತುಂಬ ಪ್ರೀತಿ ಇದೆಯೋ ಅಲ್ಲಿ ಕೋಪನೂ ಬರ್ತದೆ. ಫ್ಯಾಂಟಾಸ್ಟಿಕ್. ಈಗ ಎಲ್ಲ ಮಕ್ಕಳ ಮೇಲೂ ನೋಡಿ, ಯಾರು ಮಗು ಮೇಲೆ ಹೆಚ್ಚು ರೇಗ್ತಾರೆ ಅಂತಂದರೆ ಅಮ್ಮ. ಹೌದು. ಅಮ್ಮನ ಕೈನಲ್ಲಿ ಬಯಸ್ಕೊಳ್ದೇ ಇರೋ ಬೆಳೆದ ಮಗುನೇ ಇಲ್ಲ ಪ್ರಪಂಚದಲ್ಲಿ. ನಾವು ತುಂಬ ಬಯಸ್ಕೊಂಡಿದ್ದೀವಿ, ಅಮ್ಮನ ಹತ್ರ ಮಾತ್ರ. ಅಮ್ಮ ಯಾಕೆ ಬೈತಾಳೆ ಅಂತಂದರೆ ಅಮ್ಮನಿಗೆ ಅಷ್ಟು ಆತ್ಮೀಯತೆ, ಪ್ರೇಮ ಇದೆ. ಹಾಗೆ ಪತ್ನಿಯರದು ನಿಮ್ಗೆ ಅನುಭವ ಇರಬೇಕು, ಆ ಅನುಭವ ನಮಗಿಲ್ಲ. ಆದ್ದರಿಂದ ನಿಮ್ಗೆ ಆ ಥರ ಇದ್ದರೆ, ಮನೆಯವರು ಸಿಡುಕು ಮಾಡಿದ್ರೆ ಅದನ್ನು ಸ್ವೀಕರಿಸ್ಬೇಕು.